ನೋಡ್ದ ಸಂಯುಕ್ತ, ನನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದೆ. ನಾನು ಕಾಡು ಪ್ರಾಣಿ, ಸಾಕು ಪ್ರಾಣಿ, ನನಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದೆ. ನಾನು ಎಡವಟ್ಟು ಗೂಬೆ ಅನ್ನೋ ರೇಂಜ್ಗೆಲ್ಲ ಮಾತಾಡ್ತಿದ್ದೆ. ಇವತ್ತು ಶ್ರಾವಣಿ ಮುಂದೆ ಮಮತಾ ತಾನೇ ವಿಲನ್ ಅನ್ನೋ ರೀತಿಯಲ್ಲಿ ಪ್ರದರ್ಶನ ಮಾಡ್ತಿದ್ಲು. ಶ್ರಾವಣಿ ಟ್ರಿಗರ್ ಮಾಡ್ತಾ ಇದ್ದಾಳೆ. ಮಮತಾ ಇದೇನು ಗೊತ್ತಿಲ್ಲದೆ ಕೊಲೆ ಗಿಲೆ ಅಂತ ಏನೇನೋ ಮಾತಾಡ್ತಾ ಇದ್ದಾಳೆ. ಸರಿಯಾದ ಟೈಮ್ಗೆ ನಾನು ಹೋಗಿ ತಡೆದಿಲ್ಲ ಅಂತಂದ್ರೆ ಮಮತಾ ಎಲ್ಲಾನು ಕಕ್ಕಿ ಬಿಟ್ಟಿರೋಳು. ಏನಿದು ಮಮತಾ, ಸ್ಮಾರ್ಟಾಗಿ ಯೋಚನೆ ಮಾಡಿ ಹ್ಯಾಂಡಲ್ ಮಾಡ್ತೀಯ ಅಂತ ನಾನು ಅಂದ್ಕೊಂಡ್ರೆ ನೀನು ಈ ಅಪ್ಪನ ಥರನೇ ಆಗ್ತಾ ಇದೆಯಲ್ಲ. ಅವ್ರು ಮಾತಾಡ್ತಿದ್ದ ರೀತಿಗೆ ಅವಳು ಕುದ್ಕೆ ಹೆಚ್ಗೆ ಸಾಯಿಸ್ಬಿಡೋಣ ಅನ್ನೋಷ್ಟು ಕೋಪ ಬರ್ತಿತ್ತಕ್ಕ ನನಗೆ. ಮಮತಾ, ಅವಳ ಬಗ್ಗೆ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಶೀ ಈಸ್ ಓವರ್ ಸ್ಮಾರ್ಟ್. ನೀನು ಹೀಗೆ ಟ್ರಿಗರ್ ಆಗ್ತೀಯ ಅಂತಾನೆ ಪದೇ ಪದೇ ಅವಳು ನಿನಗೆ ಕೋಪ ಬರೋ ಹಾಗೆ ಮಾಡ್ತಿರೋದು. ಅವಳು ಸೈಲೆಂಟ್ ಆಗಿದ್ದರೆ ಏನೋ ಮಾಡ್ತಾಳೆ ಅಂತ ಅರ್ಥ. ಇನ್ನು ಅವಳು ಮಾತಾಡೋಕ್ಕೆ ಶುರು ಮಾಡಿದ್ರೆ ನಮಗೆ ಕಷ್ಟ ಕಟ್ಟಿಟ್ಟು ಬುತ್ತಿ. ದಯವಿಟ್ಟು ಸ್ವಲ್ಪ ಅಲರ್ಟ್ ಆಗಿದ್ದು ಕರೆಕ್ಟಾಗಿ ಯೋಚನೆಗಳನ್ನು ಮಾಡು. ಇಲ್ಲ ಅಕ್ಕ, ನನಗೆ ಬರ್ತಿರೋ ಕೋಪಕ್ಕೆ ಆ ಶ್ರಾವಣಿನ ಈ ಮನೆಯಿಂದ ಕತ್ತಿಡ್ದು ಹೊರಗಡೆ ಹಾಕೋ ತನಕ ನನಗೆ ಸಮಾಧಾನ ಇಲ್ಲ. ನಿನಗೆ ಕೋಪ ತಾಪ ನನಗೆ ಅರ್ಥ ಆಗುತ್ತೆ, ಅದಕ್ಕೆ ನನ್ನ ಹತ್ರ ಬೆಲೆನೂ ಇದೆ. ಆದರೆ ಆ ಶ್ರಾವಣಿ ಮುಂದೆ ಇದು ಯಾವುದೂ ನಡೆಯಲ್ಲ. ಬೆಳಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ತಲೆಗೆ ಟವಲ್ ಸುತ್ತಕೊಂಡು ತುಳಸಿ ಪೂಜೆ ಮಾಡುವಂಥ ಸೊಸೆ ಅಲ್ಲ ಅವಳು. ಅವಳಿಗೆ ನಿನ್ನ ಮೇಲೆ ಹಾಗೆ ಈ ಅಪ್ಪನ ಮೇಲೆ ಅನುಮಾನ ಬಂದಿದೆ. ಅದಕ್ಕೆ ನೀವಿಬ್ರು ಈಗ ಅದನ್ನ ತಪ್ಪಿಸ್ಕೊಳ್ಳೋದು ನೋಡಬೇಕು. ಇಲ್ಲ ಅಂದರೆ ಅವಳು ಗಾಳ ಹಾಕೇ ಹಾಕ್ತಾಳೆ, ನೀವಿಬ್ರು ತಗ್ಲು ಹಾಕೊಂಡೇ ತಗ್ಲು ಹಾಕೋತೀರ. ಮಮತಾ, ಒಂದು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ಆ ಶ್ರಾವಣಿನ ಕಂಡ್ರೆ ನನಗೂ ಭಯ ಶುರುವಾಗಿದೆ. ಹೌದು, ಶ್ರಾವಣಿ ಯಾವಾಗ ಏನು ಮಾಡ್ತಾಳೋ ಅನ್ನೋ ಆತಂಕ ನನ್ನನ್ನು ತುಂಬ ಕಾಡ್ತಾ ಇದೆ. ನೀವಿಬ್ಬರು ಮಾತ್ರ ಅಲ್ಲ ನಿದ್ದೆಗೆಡ್ತಾ ಇರೋದು, ನನಗೂ ನಿದ್ದೆ ಬರ್ತಿಲ್ಲ. ಅಷ್ಟು ಭಯದಲ್ಲಿ ನಾನಿದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೋಬೇಕು. ಅಭಿ, ನನಗೆ ಗೊತ್ತು ನೀನು ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ ಅಂತ. ಅಭಿ, ಮಳೆ ಬರೋ ಆಗಿದೆ, ಪ್ಲೀಸ್ ಒಳಗೆ ಬಾ. ಇಷ್ಟೊತ್ತಿನಲ್ಲಿ ಇಲ್ಲೇನು ಮಾಡ್ತಾ ಇದೆಯಾ? ಅಭಿ, ನಿನ್ನನ್ನೇ ಕೇಳ್ತಾ ಇರೋದು. ಫ್ರೆಶ್ ಏರ್ ತೊಗೋತಾ ಇದ್ದೆ, ನೆಗೆಟಿವಿಟಿ ದೂರ ಆಗಲಿ ಅಂತ ಫ್ರೆಶ್ ಏರ್ ತೊಗೋತಾ ಇದ್ದೆ. ಸ್ಮೋಕ್ ಮಾಡ್ಕೊಂಡು ಫ್ರೆಶ್ ಏರಾ? ಅಭಿ, ಲೇಟ್ ಆಗ್ತಿದೆ, ಪ್ಲೀಸ್ ಹೋಗಿ ಮಲ್ಕೋ. ಬೇರೆಯವ್ರನ್ನ ಮಲ್ಸೋದ್ರಲ್ಲೇ ಇರಬೇಡ, ನೀನು ಹೋಗಿ ನೆಮ್ಮದಿಯಿಂದ ನಿದ್ದೆ ಮಾಡು. ನೆಮ್ಮದಿಯಿಂದ ನಿದ್ದೆ ಮಾಡಬೇಕಾಗಿರೋದು ನೀನು ಅಭಿ, ನಾನಲ್ಲ. ನನಗೆ ಮಾತಿಗೆ ಮಾತು ಬೆಳ್ಸೋಕೆ ಇಷ್ಟ ಇಲ್ಲ, ನೀನು ಹೊರಡ್ಬೋದು. ನಾನು ಇಲ್ಲೇ ಇರ್ತೀನಿ. ಫೈನ್, ಯೋ ವಿಶ್. ಅಭಿ, ನಿನ್ನ ಜೊತೆ ಮಾತಾಡ್ಬೋದಾ? ಆರ್ಗ್ಯೂ ಮಾಡೋ ಹಾಗಿದ್ರೆ ನಾನು ಮಾತಾಡೋಕೆ ರೆಡಿ ಇಲ್ಲ. ನಾನು ಮಾತಾಡೋದನ್ನ ಯಾಕೆ ಆರ್ಗ್ಯೂ ಅಂತ ಅನ್ಕೊಂತ್ಯಾ? ಅನ್ಕೊಳ್ಳೋದಲ್ಲ, ಇಟ್ಸ್ ಅ ಫ್ಯಾಕ್ಟ್. ನಿನಗೆ ನನ್ನ ಮುಖ ನೋಡಿದ್ರೆ ಇರಿಟೇಟ್ ಆಗುತ್ತೆ ಅಲ್ವಾ? ನಾನು ಹಾಗಂತ ಹೇಳಿಲ್ವಲ್ಲ. ನಿನ್ನ ಮಾತಲ್ಲಿ ಅರ್ಥ ಆಗ್ತಾ ಇದೆ. ಸ್ವಲ್ಪ ದಿನ ಅಷ್ಟೆ.
ನಿನ್ನನ್ನು ಇರಿಟೇಟ್ ಮಾಡೋ ಈ ಶ್ರಾವಣಿ ನಿನ್ನ ಮುಂದೆ ಇರಲ್ಲ. ಹೋಗ್ತೀನಿ, ನಿನ್ನನ್ನು ಬಿಟ್ಟು ದೂರ ಹೋಗ್ತೀನಿ. ಮತ್ತೆ ಯಾಕೆ ಹೇಳಿದ್ನೇ ಹೇಳ್ತಾ ಇದೆಯಾ? ಅದನ್ನು ಪದೇ ಪದೇ ಹೇಳಿದ್ರೆ ನಿನಗೆ ಖುಷಿ ಆಗ್ಬೋದು ಅಂತ. ನಿನಗೆ ನಿಜವಾಗ್ಲೂ ನಾನು ಖುಷಿಯಾಗಿರಬೇಕು ಅನ್ನೋ ಆಸೆ ಇದ್ದಿದ್ರೆ ನೀನು ನನ್ನ ವಿರುದ್ಧವಾಗಿ, ನನ್ನ ಫ್ಯಾಮಿಲಿ ವಿರುದ್ಧವಾಗಿ ಹೋಗ್ತಾ ಇರಲಿಲ್ಲ. ನಾನೊಂದು ವಿಷಯ ಕೇಳ್ತೀನಿ, ಹೇಳ್ತೀಯಾ? ಹೇಳು ಅಭಿ. ನಿಮ್ಮ ದೊಡ್ಡಪ್ಪನ ಯಾಕೆ ಇಲ್ಲಿ ಕರ್ಕೊಂಬಂದೆ? ದೊಡ್ಡಪ್ಪ ಇಲ್ಲಿದ್ರೆ ಅವ್ರಿಗೆ ಹಳೆ ನೆನ್ಪು ಬರೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಅಷ್ಟೇನಾ? ಹೌದು. ಮತ್ತು ಅವತ್ತು ಕೇಳಿದಕ್ಕೆ ಇದ್ರ ಬಗ್ಗೆ ಕೇಳಬೇಡ ಅಂದೆ, ತುಂಬ ಸೀರಿಯಸ್ ಮ್ಯಾಟ್ರ್ ಇದೆ ಅಂದೆ, ಕಂಡೀಷನ್ ಬೇರೆ ಹಾಕಿದ್ದೆ. ವಿಷಯ ಇದೆ ಅಂತ ನನಗೂ ಗೊತ್ತಿದೆ, ಆದರೆ ಏನು ವಿಷಯ ಅಂತ ನಾನು ತಿಳ್ಕೋಬೇಕು. ಹೇಳು ಶ್ರಾವಣಿ. ಅಷ್ಟೇ ಅಭಿ, ನನ್ನನ್ನೇನು ಕೇಳಬೇಡ. ಅಬ್ಬಿ, ಮಳೆ ಬರೋ ಹಂಗಿದೆ, ಬಾ ಒಳಗೆ ಹೋಗೋಣ. ಅಬ್ಬಿ, ಮಳೆ ಜೋರಾಗುತ್ತೆ, ಪ್ಲೀಸ್ ಒಳಗೋಗಿ ಮಾತನಾಡೋಣ. ಮಳೆಯಿಂದ ತಪ್ಸ್ಕೊಂಡು ಹೋಗ್ಬೋದು, ಆದರೆ ನನ್ನಿಂದ ತಪ್ಸ್ಕೊಂಡು ಹೋಗೋಕ್ಕಾಗಲ್ಲ. ಹೇಳು, ನಿಮ್ಮ ದೊಡ್ಡಪ್ಪನ ಇಲ್ಲಿ ಕರ್ಕೊಂಡು ಬರೋದ್ರ ಹಿಂದೆ ಏನು ಉದ್ದೇಶ ಇತ್ತು?